ಸರ್ವರಿಗೂ ನಮಸ್ಕರಿಸುತ್ತಾ ಏಪ್ರಿಲ್ ತಿಂಗಳಿನ ಪ್ರಮುಖ ದಿನಗಳು. ಏಪ್ರಿಲ್ 1 ಮೂರ್ಖರ ದಿನ, ಏಪ್ರಿಲ್ ಫೂಲ್ಸ್ ಡೇ. ಈ ದಿನವನ್ನು ಮೂರ್ಖರ ದಿನವೆಂದು ಆಚರಿಸಲಾಗುತ್ತದೆ. ಏಪ್ರಿಲ್ 1 ಒಡಿಶಾ ದಿನ, ಒಡಿಶಾ ಡೇ. ಒಡಿಶಾ ದಿನವನ್ನು ಉತ್ಕಲ್ ದಿವಸ್ ಎಂದು ಕರೆಯುತ್ತಾರೆ. ಇದು ಏಪ್ರಿಲ್ 1 1936ರಂದು ಒಡಿಶಾ ರಾಜ್ಯ ರಚನೆಯ ದಿನವಾಗಿದೆ. ಈ ದಿನದಂದು ಒಡಿಶಾದ ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ಕೊಡುಗೆಗಳನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 2 ಕರ್ನಾಟಕ ಪೊಲೀಸ್ ಧ್ವಜ ದಿನ, ಕರ್ನಾಟಕ ಪೊಲೀಸ್ ಫ್ಲ್ಯಾಗ್ ಡೇ. 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ದಿನವಾಗಿದೆ. ಈ ದಿನವನ್ನು ಪೊಲೀಸ್ ಧ್ವಜ ದಿನ ಮತ್ತು ಪೊಲೀಸ್ ಕಲ್ಯಾಣ ದಿನ ಎಂದು ಆಚರಿಸಲಾಗುತ್ತದೆ. ಏಪ್ರಿಲ್ 2 ವರ್ಲ್ಡ್ ಆಟಿಸಮ್ ಡೇ, ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ. ಅನುವಂಶೀಯವಾಗಿ ಅಥವಾ ನರಗಳ ದೋಷದಿಂದ ಬರುವ ಆಟಿಸಮ್ ಕಾಯಿಲೆಯ ಕುರಿತು ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆ ಈ ದಿನವನ್ನು 2008ರಲ್ಲಿ ಘೋಷಿಸಿದೆ. ಇದರಿಂದ ಆಟಿಸಮ್ ಕಾಯಿಲೆ ಇರುವವರು ಅರ್ಥಪೂರ್ಣ ಮತ್ತು ಆತ್ಮವಿಶ್ವಾಸದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ. ಏಪ್ರಿಲ್ 5 ರಾಷ್ಟ್ರೀಯ ಕಡಲ ದಿನ, ನ್ಯಾಷನಲ್ ಮೆರಿಟೈಮ್ ಡೇ. ಭಾರತದ ಸಿಂಧ್ಯಾ ಸ್ಟೀಮಾ ನ್ಯಾವಿಗೇಟ್ಸ್ ಕಂಪನಿಯ SS ರಾಯಲ್ಟಿ ಎಂಬ ಹಡಗು 1919ರ ಏಪ್ರಿಲ್ 5ರಂದು ಬ್ರಿಟನ್ನಿಗೆ ಪ್ರಯಾಣಿಸಿದ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 6 ರಾಮನವಮಿ. ರಾಮನವಮಿಯು ಹಿಂದೂ ಹಬ್ಬವಾಗಿದ್ದು ಇದು ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ರಾಮನ ಜನ್ಮದಿನವಾಗಿದೆ. ಭಕ್ತರು ಪ್ರಾರ್ಥನೆ, ಉಪವಾಸ ಮತ್ತು ರಾಮಾಯಣ ಪಾರಾಯಣದೊಂದಿಗೆ ರಾಮನ ಸದ್ಗುಣಗಳು ಮತ್ತು ಬೋಧನೆಗಳನ್ನು ಗೌರವಿಸುತ್ತಾರೆ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ. ಆರೋಗ್ಯ ಕ್ಷೇತ್ರದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅರಿವನ್ನು ಮೂಡಿಸುವುದು ಈ ದಿನದ ಉದ್ದೇಶ. ವಿಶ್ವಸಂಸ್ಥೆಯ ಘಟಕಗಳಲ್ಲಿ ಒಂದಾದ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಆಯೋಜಿಸುತ್ತದೆ. ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನ, ವರ್ಲ್ಡ್ ಹೋಮಿಯೋಪತಿ ಡೇ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಪದ್ಧತಿಯನ್ನು ಮುಖ್ಯವಾಹಿನಿಯಾಗಿ ತರುವುದು, ಈ ಕುರಿತು ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ಡಾಕ್ಟರ್ ಹ್ಯಾನಿಮನ್ ರವರು 1796ರಲ್ಲಿ ಹೋಮಿಯೋಪತಿ ಔಷಧಿಯನ್ನು ಅಭಿವೃದ್ಧಿಪಡಿಸಿದರು. ಏಪ್ರಿಲ್ 11 ರಾಷ್ಟ್ರೀಯ ಸುರಕ್ಷಿತ ತಾಯ್ತನ ದಿನ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ. ಮಾತೃತ್ವ ಸೌಲಭ್ಯಗಳು, ಹಾಲುಣಿಸುವ ಮಹಿಳೆಯರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮಹಿಳೆಯರಿಗೆ ನೀಡಲಾಗುವ ಸರಿಯಾದ ಆರೋಗ್ಯ ರಕ್ಷಣೆಗಾಗಿ NSMD ಈ ದಿನವನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 12 ಹನುಮಾನ್ ಜಯಂತಿ. ಶ್ರೀರಾಮದೂತ ಹನುಮನ ಜನ್ಮದಿನವನ್ನು ಭಾರತದ ಬಹುಪಾಲು ರಾಜ್ಯಗಳಲ್ಲಿ ಹಿಂದೂ ಮಾಸದ ಚೈತ್ರ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಏಪ್ರಿಲ್ 12 ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನ, ಇಂಟರ್ನ್ಯಾಷನಲ್ ಡೇ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್. 1961 ಏಪ್ರಿಲ್ 12ರಂದು ಸೋವಿಯತ್ ಒಕ್ಕೂಟದ ಗಗನಯಾನಿ ಯೂರಿ ಗಗಾರಿಯನ್ ಮೊದಲ ಬಾಹ್ಯಾಕಾಶ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದರು. ಮನುಕುಲದ ಇತಿಹಾಸದಲ್ಲಿ ಇದೊಂದು ಅಪರೂಪದ ಘಟನೆ. ಇದರ ನೆನಪಿಗಾಗಿ 2011ರಿಂದ ಪ್ರತಿ ವರ್ಷ ಏಪ್ರಿಲ್ 12ರಂದು ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನವನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನ, ಜಲಿಯನ್ ವಾಲಾಬಾಗ್ ಮಸೇಕರ್. ಭಾರತದ ಇತಿಹಾಸದ ಅತ್ಯಂತ ಕರಾಳವಾದ ದಿನವಿದು. 1919ರ ಏಪ್ರಿಲ್ 13ರಂದು ಜನರಲ್ ಡೇರ್ ನೇತೃತ್ವದ ಬ್ರಿಟಿಷ್ ಪಡೆ ಭಾರತದ ಪಂಜಾಬ್ನ ಅಮೃತ್ಸರದಲ್ಲಿ ನಿರಾಯುಧ ಭಾರತೀಯರ ದೊಡ್ಡ ಗುಂಪಿನ ಮೇಲೆ ಗುಂಡನ್ನು ಹಾರಿಸಿತು. ಇದರಿಂದ ನೂರಾರು ಭಾರತೀಯರು ಅಸುನೀಗಿದರು, ಅನೇಕರು ಗಾಯಗೊಂಡರು. ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಸ್ಮರಣಾರ್ಥ ದಿನ, ಡಾಕ್ಟರ್ BR ಅಂಬೇಡ್ಕರ್ ರಿಮೆಂಬರೆನ್ಸ್ ಡೇ. ಈ ದಿನವು ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ಹಕ್ಕುಗಳ ಕಾರ್ಯಕರ್ತ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನ. ಏಪ್ರಿಲ್ 14 ಸೌರಮಾನ ಯುಗಾದಿ, ಸೋಲಾರ್ ನ್ಯೂ ಇಯರ್, ಮೇಷ ಸಂಕ್ರಾಂತಿ. ಈ ದಿನವು ಮೇಷ ರಾಶಿಗೆ ಸೂರ್ಯನ ಪ್ರವೇಶವನ್ನು ಗುರುತಿಸುವ ನಿರ್ದಿಷ್ಟ ಸೌರ ಚಲನೆಯನ್ನು ಸಾಂಕೇತಿಸುತ್ತದೆ. ಅಸ್ಸಾಮಿ, ಒಡಿಸ್ಸಾ, ಪಂಜಾಬಿ, ಮಲಯಾಳಿ, ತಮಿಳ್ ಮತ್ತು ಬಂಗಾಳಿ ಕ್ಯಾಲೆಂಡರ್ಗಳಲ್ಲಿ ಸೌರಚಕ್ರ ವರ್ಷವು ಮುಖ್ಯವಾಗಿದೆ. ಈ ದಿನವು ಪ್ರಮುಖ ಬೌದ್ಧ, ಸಿಖ್ ಮತ್ತು ಹಿಂದೂ ಹಬ್ಬಗಳ ಅಡಿಪಾಯವಾಗಿದೆ. ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ, ವರ್ಲ್ಡ್ ಹೆರಿಟೇಜ್ ಡೇ. 1982ರಿಂದ
ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪಾರಂಪರಿಕ ದಿನವನ್ನು ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಇದರ ಉದ್ದೇಶ ವಿಶ್ವದಾದ್ಯಂತ ಇರುವ ಐತಿಹಾಸಿಕ ಸ್ಮಾರಕಗಳು ಮತ್ತು ತಾಣಗಳನ್ನು ರಕ್ಷಿಸಿ ಕಾಪಾಡುವುದು. ಏಪ್ರಿಲ್ 19 ವಿಶ್ವ ಯಕೃತ್ತಿನ ದಿನ, ವರ್ಲ್ಡ್ ಲಿವರ್ ಡೇ. ಇದು ಯಕೃತ್ತಿನ ಆರೋಗ್ಯ ಮತ್ತು ಇದಕ್ಕೆ ಸಂಬಂಧಿಸಿದ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನವಾಗಿದೆ. ಏಪ್ರಿಲ್ 21 ರಾಷ್ಟ್ರೀಯ ನಾಗರಿಕ ಸೇವಾ ದಿನ, ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ. ನಾಗರಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರನ್ನು ಗುರುತಿಸಿ ಗೌರವಿಸುವ ದಿನವಾಗಿದೆ. ಏಪ್ರಿಲ್ 22 ವಿಶ್ವ ಭೂ ದಿನ, ವರ್ಲ್ಡ್ ಅರ್ತ್ ಡೇ. ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಸಲುವಾಗಿ ಮತ್ತು ಕಲುಷಿತ ವಾತಾವರಣದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ 1970ರಿಂದ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂ ದಿನವನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಏಪ್ರಿಲ್ 23 ವಿಶ್ವ ಪುಸ್ತಕ ಕೃತಿ ಸ್ವಾಮ್ಯ ದಿನ, ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ. ಜಗತ್ತಿನೆಲ್ಲೆಡೆ 1995ರಿಂದ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಇದನ್ನು ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಆಯೋಜಿಸುತ್ತದೆ. ಜನರಲ್ಲಿ ಪುಸ್ತಕ ಓದುವ, ಪುಸ್ತಕ ಪ್ರಕಟಿಸುವ ಅಭಿರುಚಿ ಹೆಚ್ಚಿಸಲು ಮತ್ತು ಕೃತಿ ಸ್ವಾಮ್ಯದ ಅರಿವು ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಪುಸ್ತಕ ದಿನವನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ, ವರ್ಲ್ಡ್ ಮಲೇರಿಯಾ ಡೇ. ವಿಶ್ವದಲ್ಲಿ ಮಲೇರಿಯಾ ರೋಗದ ನಿಯಂತ್ರಣ, ರಕ್ಷಣೆ ಸಂಬಂಧಿಸಿದಂತೆ ಸುಸ್ಥಿರ ರಾಜಕೀಯ ಧೋರಣೆ ಮೂಡಿಸುವುದು ಮತ್ತು ಬಂಡವಾಳ ಹೂಡಿಕೆಯ ಅಗತ್ಯತೆಯನ್ನು ವೃದ್ಧಿಸುವ ಉದ್ದೇಶ ಹೊಂದಿದ್ದು ಆಫ್ರಿಕಾದ ಮಲಾವಿ ದೇಶವು 2019ರ ಏಪ್ರಿಲ್ 24ರಂದು ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಮಲೇರಿಯಾ ರೋಗಕ್ಕೆ ಲಸಿಕೆಯನ್ನು ನೀಡಿತು. ಏಪ್ರಿಲ್ 28 ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನ, ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತಿ ಎಟ್ ವರ್ಕ್ ಪ್ಲೇಸ್. ಈ ದಿನವನ್ನು 2003ರಿಂದ ಪ್ರತಿ ವರ್ಷ ಏಪ್ರಿಲ್ 28ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಆಚರಿಸುತ್ತದೆ. ಈ ದಿನವು ಔಪಚಾರಿಕವಾಗಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಪ್ರೋತ್ಸಾಹಿಸುತ್ತದೆ. ಏಪ್ರಿಲ್ 29 ಅಂತಾರಾಷ್ಟ್ರೀಯ ನೃತ್ಯ ದಿನ, ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ. ಜನರ ಜೀವನ ಶೈಲಿಯಲ್ಲಿ ನೃತ್ಯದ ಮಹತ್ವ ತಿಳಿಸುವ ಉದ್ದೇಶದಿಂದ ಈ ದಿನವನ್ನು. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.